ಥ್ಯಾಂಕ್ ಯು ಅಶೋಕ್. ಇದು ಮಂಗಳೂರಿನ ಸ್ಥಿತಿಯನ್ನ ಅವರು ವಿವರಿಸ್ತಾ ಇದ್ರು. ಇನ್ನು ಬೆಳಗಾವಿಯಲ್ಲಿ ಏನಾಗಿದೆ? ಭಾರಿ ಮಳೆಗೆ ಎರಡನೇ ಬಲಿಯಾಗಿದೆ. ಮನೆಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಎಂತ ದುರ್ದೈವ ನೋಡಿ. ಗೋಕಾಕ್ನ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. 3 ವರ್ಷದ ಪುಟ್ಟ ಮಗು ಕೀರ್ತಿಲಾ ಅಂತ ಸಾವನ್ನಪ್ಪಿದ್ದಾರೆ. ಮಗುವಿನ ಮೇಲೇನೆ ಮನೆಯ ಹಿಂಬದಿಯ ಗೋಡೆ ಬಿದ್ದಿದೆ. ಗೋಡೆ ಬಿದ್ದಂತ ಪರಿಣಾಮ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಬಾಲಕಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 3 ವರ್ಷದ ಪುಟಾಣಿ ಮಗು, ಈ ಮಗುವಿನ ಮೇಲೇನೆ ಗೋಡೆ ಕುಸಿದು ಬಿದ್ದಿದೆ. ಹಾಗಾಗಿ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಪೋಷಕರ ಸ್ಥಿತಿ ಹೇಗಾಗಬೇಡ. ಒಂದು ರೂಮ್ನಲ್ಲಿ ಮಲಗಿರ್ತಾರಂತೆ ಅಕ್ಕ ತಂಗಿ. ಇನ್ನೊಂದು ಮಗುವಿಗೂ ಕೂಡ ಗಾಯ ಆಗಿದೆ. ಆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಮಗು ಮಾತ್ರ ಅಲ್ಲ, 3 ವರ್ಷದ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಮತ್ತೊಂದು ಮಗು ಕೂಡ ಇತ್ತಂತೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಕೀರ್ತಿಲಾ ನಾಗೇಶ್ ಪೂಜಾರಿ ಅಂತ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತ ಪುಟ್ಟ ಮಗು. ಪೋಷಕರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಮತ್ತೊಂದು ರೂಮ್ನಲ್ಲಿ ತಂದೆ ತಾಯಿ ಮಲಗಿರ್ತಾರೆ. ಬೆಳಗ್ಗಿನ ಜಾವ ಮನೆಯ ಒಂದು ಭಾಗದ ಗೋಡೆ ಕುಸಿದು ಬೀಳುತ್ತೆ. ಇದೀಗ ಪೊಲೀಸರು ಕೂಡ ಆ ಸ್ಥಳಕ್ಕೆ ಹೋಗಿದ್ದಾರೆ. ನೋಡಿ, ಪೋಷಕರ ಆಕ್ರಂದನ. ಹೆತ್ತ ಮಗುವನ್ನ ಕಳ್ಕೊಂಡಿದ್ದಾರೆ. ಗೋಡೆ ಕುಸಿದು ಬಿದ್ದು 3 ವರ್ಷದ ಮಗು ಸಾವನ್ನಪ್ಪಿದೆ. ಕೀರ್ತಿಲಾ ಅಂತ. ಮಗುವಿನ ಮೇಲೇನೆ ಮನೆಯ ಹಿಂಬದಿಯ ಗೋಡೆ ಬಿದ್ದಿದೆ. ಹೆತ್ತವರಿಗೆ ಹೇಗಾಗಬೇಡ ನೋಡಿ, ಯಾವ ರೀತಿಯಾಗಿ ರೋಧಿಸ್ತಾ ಇದ್ದಾರೆ ಅಂತ. ಆ ಗೋಡೆ ಕುಸಿದಿರುವಂತ ದೃಶ್ಯ ನೋಡಿ. ಮನೆಯ ಹಿಂಬದಿಯ ಗೋಡೆ ಇದು ಕುಸಿದು ಬಿದ್ದಿದೆ. ಅಲ್ಲೇ ಇದ್ದಂಥ ಮಗು ಮನೆಯ ಒಳಗಡೆ ಇತ್ತು. ಆ ಮಗು ಸಾವನ್ನಪ್ಪಿದೆ. ಇನ್ನೊಂದು ಪುಟ್ಟ ಮಗು ಕೂಡ ಅವ್ರ ಜೊತೆಗಿತ್ತು. ಆ ಮಗುವಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಆದರೆ 3 ವರ್ಷದ ಮಗು, ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಈ ಮಗು ಪ್ರಾಣ ಕಳೆದುಕೊಂಡಿದೆ. ಜೋರಾಗಿ ಮಳೆ ಸುರಿತಾ ಇತ್ತು. ಗೋಡೆ ನೆನೆದಿರುತ್ತೆ. ಆಮೇಲೆ ಸಿಮೆಂಟ್ಗಳಿಂದ ಗಟ್ಟಿಯಾಗಿ ಕಟ್ಟಿರೋದಾದ್ರೆ ಪರವಾಗಿಲ್ಲ. ಹೆಚ್ಚಾಗಿ ಹಳೆಯ ಮನೆಗಳೆಲ್ಲ ಈ ಮಣ್ಣಿಂದ ಮಾಡಿರ್ತಾರೆ. ಮೇಲ್ಗಡೆ ಮಾತ್ರ ಒಂದು ಸಿಮೆಂಟ್ನ ಕೋಟಿಂಗ್ ಹಾಕಿರ್ತಾರೆ. ಜೋರಾಗಿ ಮಳೆ ಸುರಿದ್ರೆ ಗೋಡೆ ನೆನೆಯುತ್ತೆ. ಈ ರೀತಿ ನೆನೆದಿರುವಂಥ ಗೋಡೆ ಮಗು ಮೇಲೆ ಬಿದ್ದಿದೆ. 2 ಮಕ್ಕಳು ಮಲಗಿದಾರಂತೆ. ಅದರಲ್ಲಿ ಒಂದು ಮಗು ಸಾವನ್ನಪ್ಪಿದೆ.